ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಆರಿ ವರ್ಕ್ ಬ್ಲೌಸ್ ಮಾರ್ಕಿಂಗನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಕೊಡ್ತೇನೆ, ಹೇಗೆ ಟ್ರೇಸ್ ಮಾಡೋದು ಅಂತ. ಕಾರ್ಬನ್ ಶೀಟ್ ಇಟ್ಟು ಹೇಗೆ ಮಾರ್ಕಿಂಗ್ ಮಾಡೋದು ಒಂದು ಸೈಡಿಂದ ಅಂತ ತೋರಿಸ್ಕೊಡ್ತೀನಿ. ಈಗ ಈ ಥರ 2 ಫೋಲ್ಡನ್ನು ಮಾಡ್ಕೊಳ್ಳಿ. ಬ್ಲೌಸ್ ಪೀಸನ್ನು 2 ಫೋಲ್ಡ್ ಮಧ್ಯಕ್ಕೆ, ಕರೆಕ್ಟಾಗಿ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ. ಸೀದಾ ಇರಬೇಕು ಬ್ಲೌಸ್ ಪೀಸು. ಹೀಗೆ ಫಸ್ಟು 1 ಇಂಚು ಮಾರ್ಕನ್ನು ನೀವು ಮಾಡ್ಕೊಂಡಿರಬೇಕು ಸ್ಕೇಲಲ್ಲಿ. ಹೀಗೆ ಈಗ ಅಳತೆ ಬ್ಲೌಸನ್ನು ಹೀಗೆ ಕರೆಕ್ಟಾಗಿ, ಡೀಪ್ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಇಟ್ಕೊಳ್ಳಿ, ಇಲ್ಲ ಅಂದರೆ ಬ್ಲೌಸ್ ಎಷ್ಟಕ್ಕಿದೆಯಲ್ಲ ಅಷ್ಟೇ ಇಟ್ಕೊಂಡು ಇಲ್ಲೊಂದು ಮಾರ್ಕ್ ಹಾಕಿ. ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲೊಂದು ಮಾರ್ಕು, ಇಲ್ಲಿ ಒಂದು ಮಾರ್ಕು, ಆಮೇಲೆ ಬ್ಯಾಕ್ ನೆಕ್ ಡೀಪಿಗೆ, ಶೋಲ್ಡರಿಗೆ, ಆಮೇಲೆ ನೆಕ್ ವಿಡ್ತಿಗೆ. ಈಗ ಎಲ್ಲ ಡಾಟ್ಸನ್ನು ಸೇರಿಸ್ಬೇಕೀಗ. ಇಲ್ಲಿಂದ ಈ ಡಾಟ್ಸಿಗೆ ಸೇರಿಸಿ, ಆಮೇಲೆ ಇಲ್ಲಿ ಕಾಮನ್ ಆಗಿ 2.5 ಬರುತ್ತೆ ಎಲ್ಲರಿಗೂ. ಓಕೆ, 2.5 ಇಡ್ತೀನಿ ನಾನು ಕೂಡ. ಈಗ ಇಲ್ಲಿ 2.5 ತಗೊಂಡಿದ್ದೀವಲ್ಲ, ಈಗ ಬ್ಯಾಕ್ ಸೈಡ್ ನೆಕ್ಕಿಗೆ 2.5 ತಗೊಂಡ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇಲ್ಲಿ 3 ಅಥವಾ 3.5 ತಗೋಬೇಕು, ನೆಕ್ ಶೇಪ್ ಚೆನ್ನಾಗಿ ಬರುತ್ತೆ. ಆರಿ ವರ್ಕ್ ಮಾಡುವಾಗ ನಾನು 3.5 ಇಡ್ತೀನಿ ಇಲ್ಲಿ. ಅದೆರಡನ್ನು ಸೇರಿ ಒಂದು ಜಾಯಿಂಟ್ ಮಾಡಿ ಲೈನ್ ಹಾಕಿ. ಈಗ ಇದನ್ನು ಮತ್ತೆ ಮೇಲೆ ಈ ಡಾಟನ್ನು ಸೇರಿ ಒಂದು ಲೈನ್ ಹಾಕಿ. ಈಗ ನಿಮ್ಮ ಹತ್ರ ಕರ್ವ್ ಇದ್ದರೆ ಕರ್ವ್ ತಗೊಂಡು ಅರ್ಧ ಇಂಚ್ ಆಗೋಷ್ಟು ಹಾಕಿ, ಇಲ್ಲ ಅಂದರೆ ಹೀಗೆ ಕೈಯಲ್ಲಿ ಶೇಪ್ ಹಾಕ್ಬೋದು. ಆಮೇಲೆ ಇಲ್ಲಿ ಶೋಲ್ಡರ್ ಜಾಯಿಂಟ್ ಇದೆಯಲ್ಲ, ಶೋಲ್ಡರ್ ಜಾಯಿಂಟಿಗೆ ಹೀಗೆ ಇಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ, ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿ. ಹೀಗೆ ಇದನ್ನು ಮತ್ತೆ ಇದನ್ನು ಸೇರಿಸಿ. ಈಗ ಹೀಗೆ ಇದಿಷ್ಟೇ. ನಿಮಗೆ ಬ್ಯಾಕ್ ಸೈಡಿಗೆ ಇಷ್ಟು ಮಾರ್ಕಿಂಗ್ ಮಾಡಿದರೆ, ಹೀಗೆ ಒಂದು ಸೈಡಿಗೆ ಮಾರ್ಕಿಂಗ್ ಮಾಡಿದರೆ ಸಾಕು. ಇನ್ನೊಂದು ಸೈಡು ಈ ರೀತಿ ಕಾರ್ಬನ್ ಇರುತ್ತಲ್ಲ, ಕಾರ್ಬನನ್ನು, ವೈಟ್ ಕಾರ್ಬನ್ ಇದನ್ನು ಉಲ್ಟಾ ಮಾಡಿ ಹೀಗೆ ಇದರ
ಅಡಿಯಲ್ಲಿ ಇಟ್ಕೊಳ್ಳಿ. ಈ ರೀತಿ ಕೆಳಗಡೆ 2 ಕಾರ್ಬನನ್ನು ಇಟ್ಕೊಂಡು, ಯಾವುದಾದ್ರೂ ವೇಸ್ಟು ಬರೆಯೋದಿಲ್ಲ ಅಲ್ವಾ, ರಿಫಿಲ್ ಖಾಲಿಯಾಗಿರೋದನ್ನು ಪೆನ್ನನ್ನು ತಗೊಂಡು ನಾವು ಹೇಗೆ ಮಾರ್ಕ್ ಇಲ್ಲಿ ಮಾಡಿದ್ದೀವಲ್ಲ ಅದರ ಮೇಲ್ಗಡೆನೆ ಮತ್ತೆ ರಿಪೀಟಾಗಿ ಮಾರ್ಕನ್ನು ಮಾಡಿ ಹೇಗೆ ಎಲ್ಲೆಲ್ಲಿ ಮಾರ್ಕನ್ನು ನಾವು ಮಾಡಿದ್ದೇವಲ್ಲ ಅಲ್ಲಿ ಎಲ್ಲ ಕಡೆನೂ ಇದೇ ರೀತಿ ರಿಪಿಲ್ ಇಲ್ಲದೆ ಇರೋ ಪೆನ್ ತಗೊಂಡು ಹೀಗೆ ಮಾರ್ಕ್ ಮಾಡ್ತಾ ಹೋಗಿ. ಈಗ ಕಾರ್ಬನನ್ನು ತೆಗೆದು ಹಿಂದ್ಗಡೆ ಈ ರೀತಿ ಮಾರ್ಕ್ ಕಾಣಿಸ್ತಾ ಇದೆಯಾ, ಮತ್ತು ಅದರ ಮೇಲ್ಗಡೆನೆ ಸ್ವಲ್ಪ ರಫ್ ಆಗಿ ಮಾರ್ಕನ್ನು ಮಾಡ್ಕೋಬಹುದು. ಈಗ ಎರಡೂ ಕಡೆ ಒಂದೇ ರೀತಿಯಾಗಿ ಎಲ್ಲೂ ಹೆಚ್ಚು ಕಮ್ಮಿ ಆಗಲ್ಲ, ಅಷ್ಟು ನೀಟಾಗಿ ಮಾರ್ಕಿಂಗು ಬಂದಿರುತ್ತೆ. ಈಗ ಫ್ರಂಟ್ ನೆಕ್ ಕೂಡ ಸೇಮ್ ಹಾಗೆ ಮಾಡಿ. ಫ್ರಂಟ್ ನೆಕ್ಕಿಗೆ ಇಷ್ಟೊಂದು ಕೆಲಸ ಇರಲ್ಲ, ಇಲ್ಲೇ ಮಾರ್ಕ್ ಹಾಕೋಬೇಕು. ಇಲ್ಲೂ ಕೂಡ 1 ಇಂಚು ಅಥವಾ 3 ಇಂಚನ್ನು ನೀವು ಬಿಟ್ಕೋಬೋದು. ಸೇಮ್ ಹೀಗೆ ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಇದರ ಅಳತೆಗೆ 2.5 ಹಾಕಿದ್ದೀವಲ್ಲ, ಇಲ್ಲೂ ಕೂಡ 2.5 ಹಾಕಿ. ಹೀಗೆ ಹುಕ್ಕಿನ ಸೈಡಿಗೆ ಇಟ್ಕೊಂಡು ಹಾಕ್ಕೊಳ್ಳಿ. ನನಗಿಲ್ಲಿ ಉಲ್ಟಾ ಆಗತ್ತೆ ಅಂತ ನಾನು ಕಾಜಿನ ಸೈಡಿನ ಇಟ್ಕೊಂಡು ನಿಮಗೆ ತೋರಿಸ್ತಾ ಇದ್ದೇನೆ. ಹೀಗಿಟ್ಕೊಂಡು ನನಗೆ ಉಲ್ಟಾ ಆಗತ್ತೆ ತೋರಿಸೋದಕ್ಕೆ ಅಂತ ನಾನು ಇಲ್ಲಿ ಈ ರೀತಿ
ಕಾಜಾಪಟ್ಟಿ ಹತ್ರ ತೋರಿಸ್ತಾ ಇದ್ದೀನಿ. ಇದು ನಂದು 6.5 ಇದೆ, ಫ್ರಂಟ್ ನೆಕ್ಕು 6.5 ಇದೆ. ಹೀಗೊಂದು ಮಾರ್ಕ್ ಹಾಕ್ಕೊಳ್ಳಿ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಅಳತೆ ಮಾಡೋದಕ್ಕೆ ಗೊತ್ತಾಗಿಲ್ಲ ಅಂದರೆ ಬ್ಲೌಸನ್ನು ಹೀಗಿಟ್ಟು ಮಾರ್ಕ್ ಮಾಡಿ. ಇಲ್ಲೊಂದು ಮಾರ್ಕ್ ಹಾಕ್ಕೊಂಡು ನನಗೆ 6.5 ಇದೆ ನಂದು. ಇಲ್ಲಿಂದ ಸ್ಟ್ರೇಟ್ ಲೈನಿಗೆ 6.5 ಮಾರ್ಕ್ ಮಾಡ್ತೀನಿ ನಾನು. 6.5 ಮಾರ್ಕ್ ಮಾಡಿ ಅಲ್ಲೂ ಕೂಡ 3.5 ತಗೊಂಡಿದ್ದೀವಲ್ಲ ನಾವು, ಇಲ್ಲೂ ಸೇಮ್ 3.5ನೇ ಡೀಪು ತಗೊಂಡು ಬ್ಯಾಕ್ ನೆಕ್ಕಿಗೆ 2.5 ಮತ್ತು ಮೇಲೆ 2.5, ಕೆಳಗಡೆ 3.5 ತಗೊಂಡಿದ್ದೀವಲ್ಲ, ಹಾಗೆಯೇ ಇದು ಕೂಡ ತಗೋಬೇಕು. ಆಮೇಲೆ ಕರ್ವ್ ಇದ್ದರೆ ಕರ್ವ್ ತಗೊಂಡು ಹಾಕ್ಕೊಳ್ಳಿ. ಹೀಗೆ ಒಂದು ಅರ್ಧ ಇಂಚಿಗೆ ಕರ್ವ್ ತಗೊಂಡು ಶೇಪ್ ಹಾಕ್ಕೊಳ್ಳಿ. ಯಾವ ಶೇಪ್ ಬೇಕೋ ಆ ಶೇಪಿಗೆ ಹೀಗೆ ಮಾರ್ಕ್ ಮಾಡ್ಕೊಳ್ಳಿ. ರೌಂಡ್ ಬೇಕಂದರೆ ರೌಂಡು, ಇಲ್ಲ ಅಂದರೆ ಬೇರೆ ಶೇಪ್ ಕೂಡ ಹಾಕ್ಕೋಬೋದು. ಇಲ್ಲಿ ಮಾರ್ಕ್ ಹಾಕಿದ್ದೀವಲ್ಲ, ಅದನ್ನು ಸೇಮ್ ಇದೇನೂ ಅವಶ್ಯಕತೆ ಇರಲ್ಲ, ಹೀಗೆ ಒಂದು ಮಾರ್ಕ್ ಹಾಕಿ ಇದೇನು ಬೇಕಂತ ಇಲ್ಲ, ಹೀಗೆ ಕಟ್ಟಿಂಗ್ ಆಗುತ್ತೆ ಅದು. ಇಲ್ಲೂ ಕೂಡ ಹೀಗೆ ಆರ್ಮೋಲ್ ಜಾಯಿಂಟು ಈ ಥರ ಬರುತ್ತೆ ಅದು. ಇಷ್ಟೇ, ಅದಕ್ಕೂ ಏನು ಬೇಕಾಗಲ್ಲ. ಇದಿಷ್ಟೇ ಮಾರ್ಕ್ ಮಾಡಿದರೆ ಸಾಕು. ಈಗ ತುಂಬ ಈಸಿಯಾಗಿ ಈ ರೀತಿ ಒಂದು ಸೈಡು ಮಾರ್ಕ್ ಮಾಡಿಕೊಂಡ್ರೆ ಎರಡೂ ಕಡೆ ನಿಮಗೆ ಈಸಿಯಾಗಿ ಈ ಮೆಥಡಲ್ಲಿ ಮಾರ್ಕನ್ನು ಮಾಡ್ಬೋದು. ಈಗ ಸ್ಲೀವ್ ಮಾರ್ಕಿಂಗ್ ಕೂಡ ಹಾಗೆ ಮಾಡೋದು, ಆದರೆ ಇದು ಫೋಲ್ಡಿಂಗ್ ಇದೆಯಲ್ಲ, ಫೋಲ್ಡಿಂಗು ಬಲಗಡೆ ಸೈಡಿಗೆ ಬರಬೇಕು. ಇದು ಓಪನ್ ಇರೋದು ಎಡಕ್ಕೆ ಬರಬೇಕು. ಈ ಥರ ಇಟ್ಕೊಂಡು 1 ಇಂಚು ಸ್ಕೇಲಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಮಾರ್ಕ್ ಹಾಕ್ಕೊಂಡು ಈಗ ಇದರ ಮಧ್ಯಕ್ಕೆ ಒಂದು ಲೈನ್ ಹಾಕ್ಕೋಬೇಕು. ಹದಿಮೂರುವರೆ ಅರ್ಧ ಹೀಗೆ ಟೇಪಲ್ಲಿ ಫೋಲ್ಡ್ ಮಾಡಿ 6.25 ಇದೆ. 6.25ಗೆ ಒಂದು ಮಾರ್ಕ್ ಹಾಕ್ಕೊಂಡು ಈಗ ಬ್ಲೌಸಿನ ಸ್ಲೀವ್ ಉದ್ದ ಎಷ್ಟಿದೆ ಅಂತ ನೋಡಬೇಕು. ಉದ್ದ 10 ಇದೆ ಇದರದ್ದು. 10ಕ್ಕೆ ಒಂದು ಸ್ಟ್ರೇಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಹೀಗೆ ಒಂದು ಪಾಯಿಂಟ್ ಹಾಕಿ ಹೀಗೆ ಇದನ್ನು ಜಾಯಿಂಟ್ ಮಾಡಿ ಆದಮೇಲೆ ಈ ಬ್ಲೌಸಿನ ಸ್ಲೀವನ್ನು ಇದ್ರ ಮೇಲ್ಗಡೆ ಹೀಗೆ ಇಟ್ಕೊಳ್ಳಿ. ಹೀಗೆ ಕರೆಕ್ಟಾಗಿ ಇಲ್ಲಿ ಜಾಯಿಂಟ್ ಇದೆಯಲ್ಲ, ಕೆಳಗಡೆ ಜಾಯಿಂಟ್ ಇದೆ ನೋಡಿ ಸ್ಲೀವಿಂದು, ಅಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಈ ಥರ ಗೊತ್ತಾದರೆ 1-2 ಮಾರ್ಕ್ ಹಾಕ್ಕೊಳ್ಳಿ. ಗೊತ್ತಾಗಿಲ್ಲ ಅಂದರೆ ಈ ಥರ ಶೋಲ್ಡ್ರಲ್ಲಿ ಹೀಗೆ ಹಾಕ್ಕೊಳ್ತಾ ಹೋಗಿ.
ಇಲ್ಲಿ ಜಾಯಿಂಟ್ ಬಂದಿರುತ್ತಲ್ಲ, ಸ್ಲೀವ್ ಜಾಯಿಂಟು, ಅಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಆಮೇಲೆ ಸೇಮ್ ಈ ಕಡೆ ಉಲ್ಟಾ ಇಟ್ಕೊಳ್ಳಿ. ಸ್ಲೀವನ್ನು ಉಲ್ಟಾ ಇಟ್ಕೊಂಡು ಹೀಗೆ ಆಮೇಲೆ ಹೀಗೆ ಈಗ ಎಲ್ಲ ಸ್ಲೀವ್ ಪಾಯಿಂಟೆಲ್ಲ ಹೀಗೆ ಜೋಡಿಸ್ತಾ ಬನ್ನಿ. ಎಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀವಲ್ಲ ಎಲ್ಲ ಕಡೆನೂ ಈ ಥರ ಜೋಡಿಸಿ ಹಾಗೆ ಕೂಡ ಮಾರ್ಕ್ ಹಾಕ್ಕೋಬೋದು, ಇಲ್ಲ ಅಂದರೆ ಪಾಯಿಂಟ್ ಹಾಕಿದಷ್ಟೇ ಜೋಡಿಸ್ತಾ ಹೋಗ್ಬೋದು. ಹೀಗೆ ಈಗ ಇನ್ನೊಂದು ಸ್ಲೀವಿಗೆ ಉದ್ದ ಕೂಡ ಇಟ್ಕೋಬೋದು. ಸೇಮ್ ಆವಾಗಲೇ ಸೇಮ್ ಮೆಥಡಲ್ಲಿ ಎಲ್ಲೆಲ್ಲಿ ನಾವು ಲೈನ್ ಹಾಕಿದ್ದೀವಲ್ಲ ಅಲ್ಲೆಲ್ಲ ಮತ್ತೆ ಇನ್ನೊಂದು ಸಾರಿ ರಿಪೀಲ್ ಇಲ್ಲದ ಪೆನ್ನಲ್ಲಿ ಹೀಗೆ ರಿಪೀಲ್ ಇರಬೇಕು, ಆದರೆ ಇಂಕ್ ಇರಬಾರ್ದಾಯ್ತಾ. ಇಂಕ್ ಇದ್ದರೆ ಬಟ್ಟೆ ಮೇಲೆ ಕಾಣುತ್ತೆ. ರಿಪೀಲ್ ಇರಲಿ, ಇಂಕ್ ಇರಬಾರ್ದು ಅಷ್ಟೆ. ಹೀಗೆ ಮಧ್ಯೆ ಕೂಡ ಗೊತ್ತಾಗಿಲ್ಲ ಅಂದರೆ ಒಂದು ಲೈನನ್ನು ಹಾಕ್ಕೋಬೋದು. ಈಗ ಕಾರ್ಬನನ್ನು ತೆಗೀರಿ. ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದರೆ ಮತ್ತೆ ಅದರ ಮೇಲ್ಗಡೆನೆ ಮಾರ್ಕ್ ಮಾಡ್ಕೊಳ್ಳಿ. ಲೈಟಾಗಿ ಮಾರ್ಕ್ ಬಿದ್ದಿದೆ, ಡಾರ್ಕಾಗಿ ಮಾಡ್ಕೊಳ್ಳೋಣ. ಈಗ ಇಷ್ಟೇ, ತುಂಬ ಈಸಿಯಾಗಿ ಈ ರೀತಿ ಮಾರ್ಕನ್ನು ಮಾಡ್ಕೋಬೋದು. ಯಾರ್ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ಇದೇ ರೀತಿ ಸಿಂಪಲ್ ಮತ್ತು ಈಸಿ ಟ್ರಿಕ್ಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.